ಜನಮಿತ್ರ ಕೋರ್ಟು ಕಚೇರಿ. ಎಲ್ರಿಗೂ ನಮಸ್ಕಾರ. ಒಂದು ಪ್ರಶ್ನೆ, ನಮ್ಮ ಜಮೀನಿಗೆ ಹೋಗುವ ಕಾಲು ದಾರಿ ಹಾಗೂ ಬಂಡಿ ದಾರಿಯ ಅಳತೆ ಎಷ್ಟಿರಬೇಕು ಅಂತಂದೇಳಿ ಕೇಳಿದ್ದಾರೆ. ಆ ಬಗ್ಗೆ ನಾವೊಂದಿಷ್ಟು ಮಾಹಿತಿಯನ್ನು ನೋಡೋಣಂತೆ. ಈ ರೈತರಿಗೆ ಜಮೀನು ಸರ್ವೆ ಇದು ಎಲ್ಲದನ್ನು ಕೂಡ ನಮ್ಮನ್ನೇನು ಆಳ್ತಾ ಇದ್ರಲ್ಲ ಬ್ರಿಟಿಷರು, ಅವಾಗಿಂದ ಇವು ಶುರುವಾದಂಥವು. ಮೊಟ್ಟ ಮೊದಲಿಗೆ ನಮ್ಮ ಸರ್ವೆ ಅಂತಂದೇಳಿ ಆಗಿರ್ತಕ್ಕಂಥದ್ದು 1802ರಲ್ಲಿ ಬ್ರಿಟಿಷರು ಸರ್ವೆಯನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ನಮೂದು ಮಾಡಬೇಕು ಅಂತಂದೇಳಿ ನಮಗೆ ತೋರಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ನಾವು ಈ ಕಾಲ್ದಾರಿ ಮತ್ತು ಬಂಡಿ ದಾರಿ ಬಗ್ಗೆ ಹೇಳೋದಾದರೆ, ನಮ್ಮ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಅಂತ ಇದೆ. ಸಾಮಾನ್ಯವಾಗಿ ರೈತರಿಗೆ ಅದೆಲ್ಲ ಗೊತ್ತಿರ್ತಕ್ಕಂಥದ್ದು. ಆ ಒಂದು ಕಾಯ್ದೆಯಲ್ಲಿ ಈ ಕಾಲುದಾರಿ ಮತ್ತು ಬಂಡಿ ದಾರಿ ಬಗ್ಗೆ ವಿವರಣೆಯನ್ನು ನಾವು ನೋಡ್ತೇವೆ. ಮೊದಲನಿಗೆ ಕಾಲುದಾರಿ ಅಂತ ಹೇಳೋದಾದರೆ, ಅದು ಕಾಲ್ದಾರಿ ಅಂತಂತಂದರೆ ಅರ್ಥನೇ ಹೇಳ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಯಾವ ಥರ? ಬೇರೊಬ್ಬರು ಜಮೀನಿನ ಮೂಲಕ ನಮ್ಮ ಜಮೀನಿಗೆ ಹೋಗಲು ಬಳಸ್ತಕ್ಕಂಥ ದಾರಿಯನ್ನು ನಾವು ಕಾಲ್ದಾರಿ ಅಂತ ಹೇಳ್ತೇವೆ. ಬೇರೆಯವ್ರ ಜಮೀನು ಮೂಲಕ ನಾವು ಆದ್ಕೊಂಡು ನಮ್ಮ ದಾರಿ ನೋಡ್ಕೊಂಥದ್ದು ದಿಂಡೆ ಅದೆಲ್ಲ ನಾವು ಸಾಮಾನ್ಯ ನೋಡಿರ್ತೀವಿ. ಅದಕ್ಕೆ ಇನ್ನೂ ಬೇರೆ ಬೇರೆ ಅರ್ಥದಲ್ಲಿ ನಾವೆಲ್ಲ ಕರಿತೀವಿ ಅದನ್ನು. ಅದರ ಅಳತೆ ನಮ್ಮ ಕಾಯ್ದೆಯ ಪ್ರಕಾರ 8.2 ಅಡಿಗಳು ಇರಬೇಕು. ಕಾಲುದಾರಿಯ ಅಳತೆ 8.2 ಅಡಿಗಳಿರ್ತದೆ. ಅದು ಮತ್ತೊಬ್ಬರ ಜಮೀನಿಂದ ನಮ್ಮ ಜಮೀನಿಗೆ ಇರ್ತಕ್ಕಂಥ ದಾರಿ ಕಾಲ್ದಾರಿ. ಇನ್ನೊಂದು ಬಂಡಿ ದಾರಿ ಅಂತ ಅನ್ನೋದನ್ನು ನಾವು ಯಾವ ರೀತಿ ಹೇಳ್ಬೋದು ಅಂತಂತಂದರೆ, ನಮ್ಮ ಜಮೀನಿಗೆ ಹೋಗಲು ಅಥವಾ ರೈತರ ಜಮೀನಿಗೆ ಹೋಗಲು ಆ ಮಾರ್ಗದ ಎಲ್ಲ ಸರ್ವೆ ನಂಬರ್ಗಳ ಗಡಿಗಳನ್ನು ಒಂದೇ ಮಾರ್ಗದಲ್ಲಿ ಬರುವಂತಾಗಲು ಮಾಡಿದ ಒಂದು ವ್ಯವಸ್ಥಿತವಾದಂಥ ದಾರಿ ಬಂಡಿ ದಾರಿ. ಅದರ ಅಳತೆ ಬಂದು 20 ಅಡಿ. ಅದು ನಮ್ಮ ಎಲ್ಲಿವರೆಗೂ ಇರುತ್ತೆ ಅಂತಂದರೆ, ಅದು ನಮ್ಮ ಜಮೀನು ಎಲ್ಲಿಗೆ ಎಂಡ್ ಆಗುತ್ತಲ್ಲ, ನಮ್ಮ ಸರ್ವೆ ನಂಬರ್ ಜಮೀನು ಸ್ವಲ್ಪ ದೂರ 1 ಕಿಲೋಮೀಟರ್ ಇರ್ಬೋದು ಅಥವಾ ಅರ್ಧ ಕಿಲೋಮೀಟರ್ ಇರ್ತಲ್ಲ, ಅಷ್ಟರದ ದಾರಿವರೆಗೂ ಕೂಡ ಈ ಒಂದು ಬಂಡಿ ದಾರಿ ಇರುತ್ತೆ. ಕಾಲ್ದಾರಿಯ ಅಳತೆ 8.2 ಅಡಿಗಳು, ಬಂಡಿ ದಾರಿ ಅಳತೆ 20 ಅಡಿಗಳು. ಇವೆಲ್ಲವೂ ಕೂಡ ಸಾರ್ವಜನಿಕರ ಉಪಯೋಗಕ್ಕೆ ಇರ್ತಕ್ಕಂಥ ಸಾರ್ವಜನಿಕ ಸ್ವತ್ತುಗಳು. ಒಬ್ಬ ರೈತ ನಡ್ಕೊಂಡೋಗಿ ಬೆಳೆ ಬೆಳೆದಕ್ಕಾಗಿರ್ಬೋದು, ಅಥವಾ ಅವನು ಬಂಡಿಯೆಲ್ಲ ಓಡಾಡ್ಬೋದು, ಟ್ರ್ಯಾಕ್ಟ್ರಲ್ಲಿ ಓಡಾಡ್ಬೋದು, ಆ ಬೆಳೆ ಬೆಳೆದಂಥದ್ದನ್ನು ಮತ್ತೆ ತರಲಿಕ್ಕೆ ಇದೆಲ್ಲಕ್ಕೂ ವ್ಯವಸ್ಥೆ ಮಾಡಲಿಕ್ಕೆ ಅಂತಂದೇಳಿ ನಮ್ಮ ಭೂಕಂದಾಯ ಅಧಿನಿಯಮ ಕಾಯ್ದೆಯಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದು ಅಲ್ಲದನೆಯ ಇನ್ನೊಂದು ದಾರಿಯನ್ನು ನಾವು ಸಾಮಾನ್ಯವಾಗಿ ಕೇಳಿದ್ವಿ, ರೂಢಿ ದಾರಿ ಅಂತ. ಅದು ರೂಢಿ ದಾರಿ ಅಂತ ಅನ್ನೋದಕ್ಕೆ ದಾಖಲೆ ಏನು ಇರೋದಿಲ್ಲ. ಅದು ಬಹಳ ಪುರಾತನವಾಗಿ ನಮ್ಮ ಮುತ್ತಾತನ ಕಾಲದಿಂದ ನಾವು ಓಡಾಡ್ತಾ ಇದ್ದೀವಿ, ನಮ್ಮ ಅಪ್ಪನ ಕಾಲದಿಂದ ಓಡಾಡ್ತಿದ್ದೀವಿ, ನಾವು ಓಡಾಡ್ತಿದ್ದೀವಿ ಅಂತ ಹೇಳಿ ರೂಢಿಯಲ್ಲಿ ಬಂದಿರತಕ್ಕಂಥ ದಾರಿ ಅದು. ಅದನ್ನು ನಾವು ಬೇಕಾದ್ರೆ ದಾರಿಯಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ನಾವು ಮಾಡ್ಕೋಬೋದು. ಯಾವ ರೀತಿ ಅಂತಂದು ಹೇಳಿದ್ರೆ, ಅದಕ್ಕೆ ಸಂಬಂಧಿಸಿದ ಅಲ್ಲಿ ಯಾರು ದಾರಿಯಲ್ಲಿ ಯಾರ್ಯಾರು ಓಡಾಡ್ತಾ ಇರ್ತಾರೆ ಅವರೆಲ್ಲರೂ ಸೇರಿಕೊಂಡು ತಹಶೀಲ್ದಾರ್ ಕಚೇರಿಗೆ ಒಂದು ಅರ್ಜಿಯನ್ನು ಕೊಟ್ಬಿಟ್ಟು, ಇದು ಬಹಳ ವರ್ಷದಿಂದ ಇರ್ತಕ್ಕಂಥದ್ದು, ಇದಕ್ಕೆ ನಮಗೆ ದಾರಿ ಅವಕಾಶವನ್ನು ಮಾಡಿಕೊಡಿ, ಯಾಕೆಂದರೆ ಇದಕ್ಕೆ ದಾಖಲೆ ಇಲ್ಲ, ಇದಕ್ಕೆ ರೂಢಿ ದಾರಿಗೆ ಮಾಡಿಕೊಡಿ ಅಂತ ಅರ್ಜಿಯನ್ನು ಕೊಟ್ಟಾಗ ಅವರು ತಹಶೀಲ್ದಾರರು ಮತ್ತು ಇದಕ್ಕೆ ಇನ್ನೊಂದು ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಇಲಾಖೆ ಇದೆ, DDLR ಅಂತೇಳಿ ನಾವು ಕರಿತೇವೆ. ಲ್ಯಾಂಡ್ ರೆಕಾರ್ಡ್ಸ್ನ ಒಂದು ಕಚೇರಿ ಇದೆ ಕೂಡ. ಇದು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತಂದೇಳಿ, ADLR ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ ಅಂತಂದೇಳಿ, ಈ 2 ಕಚೇರಿಗಳು, ತಾಲೂಕು ಕಚೇರಿಗಳು ಸಂಬಂಧಿಸಿದಂಗೆ ಈ ದಾರಿಗಳ ಬಗ್ಗೆ ನಾವು ಅರ್ಜಿಯನ್ನು ಕೊಟ್ಟುಬಿಟ್ಟು, ಅಂದರೆ ಒಬ್ಬರಿಬ್ಬರಲ್ಲ ಸುಮಾರು ಜನ ಅದನ್ನು ಯಾರು ಬಳಸ್ಕೋಬೇಕು ಅಂತ ಇರ್ತಾರಲ್ಲ ಅವರೆಲ್ಲ ಸೇರಿಕೊಂಡು ಅರ್ಜಿಯನ್ನು ಕೊಟ್ಬಿಟ್ಟು ರೂಢಿ ದಾರಿ ಬಗ್ಗೆ ಅವಕಾಶವನ್ನು ಮಾಡ್ಕೋಬೋದು. ಇದಕ್ಕೆ ದಾಖಲೆ ಇಲ್ಲದೆ ಇರೋದ್ರಿಂದ ಕಾಲುದಾರಿ ಮತ್ತು ಬಂಡಿ ದಾರಿ ಬಗ್ಗೆ ನಾವು ಹೇಳೋದಾದರೆ, ಅದು ನಮ್ಮ ಗ್ರಾಮದಲ್ಲಿ ಒಂದು ನಕ್ಷೆ ಅಂತ ಇರುತ್ತೆ. ಆ ನಕ್ಷೆಯಲ್ಲಿ ಅದು ನಮೂದಾಗಿರ್ತಕ್ಕಂಥದ್ದು ಕಾಲುದಾರಿ ಮತ್ತು ದಾರಿ. ಈಗ ನಮಗೆ ದಾರಿನೇ ಇಲ್ಲಪ್ಪ, ನಮಗೆ ನಕ್ಷೆಯಲ್ಲೂ ಕೂಡ ಇಲ್ಲ, ಇನ್ಯಾವ ಥರದ್ದು ಅವಕಾಶ ಇಲ್ಲ ಅಂತಂದರೆ ಮತ್ತು ಹೀಗೆ ನಮಗೆ ಅಂತಕ್ಕಂಥ ಅನುಮಾನ ಬರೋದು ಸಹಜ ಆಗಿರುತ್ತೆ. ಅದಕ್ಕೆ ಕೂಡ ನಮಗೆ ಇನ್ನೊಂದು ಕಾಯ್ದೆ ನಮಗೆ ಹೆಲ್ಪ್ ಮಾಡುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ದಿ ಈಸ್ಮೆಂಟ್ ಆ್ಯಕ್ಟ್ 1882ರ ಕಾಯ್ದೆ. ಅದು ಈಸ್ಮೆಂಟ್ ಅಂತಂದರೆ ಅನುಭೋಗ ಅಥವಾ ಬಳಕೆ ಅಂತಂದೇಳಿ, ಅನುಭೋಗದ ಹಕ್ಕು ಅಂತ ಕರಿತೀವಿ ಅಥವಾ ಬಳಕೆಯ ಹಕ್ಕು ಅಂತೇಳಿ ನಾವು ಕರಿತೇವೆ. ಆ ಒಂದು ಕಾಯ್ದೆಯ ಅಡಿಯಲ್ಲಿ ಯಾರೇ ಒಬ್ಬರು ರೈತರು ಒಂದು ಸಿವಿಲ್ ಮೊಕದ್ದಮೆಯನ್ನು ಹೂಡಿ, ನನಗೆ ಬಳಕೆಗೆ ದಾರಿ ಬೇಕು, ನನಗೆ ಅವಕಾಶವನ್ನು ಮಾಡಿಕೊಡಿ, ದಾರಿಯನ್ನು ಕಲ್ಪಿಸಿಕೊಡಿ ಅಂತಂದೇಳ್ಬಿಟ್ಟು ಅವರು ಮೊಕದ್ದಮೆಯನ್ನು ಹೂಡಿಬಿಟ್ಟು ದಾರಿಯನ್ನು ಪಡಿಬಹುದು. ಇದಿಷ್ಟು ಒಂದು ಕಾಲು ದಾರಿ ಬಗ್ಗೆ ಮತ್ತು ಬಂಡಿ ದಾರಿ ಅಥವಾ ರೂಢಿ ದಾರಿ ಬಗ್ಗೆ ಜನರಲ್ ಆಗಿ ನಾವು ಒಂದು ಮಾಹಿತಿಯನ್ನು ಈ ರೀತಿ ನೋಡ್ಬೋದು.